ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದಂತಹ ಗಿಲ್ಲಿ ಅವರು ಅದನ್ನ ಯೂಸ್ ಮಾಡ್ಬೇಕಾದ್ರೆ ನೀವು ಹೇಳಕ್ ಬಂದಿಲ್ವಾ ಅಂತ. ಓಕೆ, ಸೊ ನಿಮಗೆ ನೀವು ಯಾವ ಥರ ನೋಡಿದಿರಾ ಅದು ಗೊತ್ತಿಲ್ಲ, ನಾನು ಆಗಿದ್ದು ಹೇಳ್ತೀನಿ. ಇಲ್ಲಿವರೆಗೂ ಕ್ಯಾಪ್ಟನ್ ಆಗಿದ್ದು ನಾನು 4th ಕ್ಯಾಪ್ಟನ್ ಆಗಿದ್ದು. ಫಸ್ಟ್ ಕ್ಯಾಪ್ಟನ್ ರಘುವರ್ ಆದಾಗ ಕೂಡ ಗಿಲ್ಲಿ ಅವರು ವೈಸ್ ಕ್ಯಾಪ್ಟನ್ ಅಂತಲೇ ಅವ್ರ ಬಟ್ಟೆ ಎತ್ಕೊಂಡು ಹೋಗೋದು, ಒಳಗಡೆ ಇಡೋದು, ಅಲ್ಲಿ ಕೂತ್ಕೊಳೋದು ಆ ಥರ ಎಲ್ಲ ಮಾಡ್ತಿದ್ದ. ಸೊ ವಿ ಥಾಟ್ ಇಟ್ ಇಸ್ ವೆರಿ ಕಾಮನ್. ಅವ್ನ ಪರ್ಸನಾಲಿಟಿ ಇರೋದಾಗೆ ಈಸ್ ಅ ವೆರಿ ಲೈವ್ಲಿ, ವೆರಿ ಜಾಬಿಯಲ್ ಪರ್ಸನ್, ಎಲ್ಲರ ಹತ್ರ ಮಾತಾಡ್ಕೊಂಡಿರೋ ವ್ಯಕ್ತಿತ್ವ ಒಂದು. ಸೊ ನಾನು ಕ್ಯಾಪ್ಟನ್ ಆದಾಗೂ ಕೂಡ ಅವ್ನು ಅಲ್ಲಿರೋರು ನಾವು ಇರೋದೇ ಅಷ್ಟು ಜನ, ಒಬ್ಬನ ಡಿಸಪಾಯಿಂಟ್ ಮಾಡಿ ನನ್ನ ಕ್ಯಾಪ್ಟನ್ ಆಗಿ ಏನು ಯೂಸ್ ಇಲ್ಲ. ಇವಾಗ ನನ್ನ ಜನ ತಾನೆ, ನನ್ನ ಫ್ಯಾಮಿಲಿ ಅವರವರು, ಅವ್ನಿಗೇನೋ ಖುಷಿ ಸಿಗುತ್ತೆ ಅಂದಾಗ ನಾನು ಅದನ್ನು ಖುಷಿ ಪಡಬೇಕಾಗತ್ತೆ. ಇವಾಗ ಬಾಗ್ ಇಲ್ಲಿ ವೈಸ್ ಕ್ಯಾಪ್ಟನ್ ಅಂದ್ಬಿಟ್ಟು ಒಳಗೆ ಕರ್ಕೊಂಡು ಹೋಗಿದ್ದು ನಾನೇ ಉಂಟು. ಬಟ್ ಆ ಪಾಯಿಂಟಲ್ಲಿ ನಾನು ಯಾವತ್ತೂ ಲೈನ್ ಕ್ರಾಸ್ ಮಾಡಿರಲಿಲ್ಲ. ಬರೋನು ಅದು ಇಟ್ಬಿಡೋನು ಹೋಗಿಲ್ಲ, ಆಯಿತು ಗುರು ಹೋಗಿ ಒಳಗೆ ರೂಲ್ ಇದು ಅಂತಿಲ್ಲ ಅಂದಾಗ ಓಕೆ ಅಣ್ಣ ಅಂದ್ಬಿಟ್ಟು ಹೋಗ್ಬಿಡೋನು. ಲಾಸ್ಟ್ ವೀಕ್ ಏನಾಯಿತು ಅಂದರೆ ನಾನು ಸ್ಪಂದನ ಇಬ್ಬರು ಒಟ್ಟಿಗೆ ಕ್ಯಾಪ್ಟನ್ ಆಗ್ತೀವಲ್ಲ, ಅಲ್ಲಿ ನಾನು ಹೋಗೋಕ್ಕಿಂತ ಮುಂಚೆ ನಾನು ಸ್ಪಂದನಂಗೆ ಹೇಳಿರ್ತೀನಿ, ರೂಮ್ ನೀನು ಯೂಸ್ ಮಾಡು, ಯಾಕಂದ್ರೆ ನಾನು ಆಲ್ರೆಡಿ ಒಂದ್ಸಲ ಯೂಸ್ ಮಾಡಿದ್ದೀನಿ ರೂಮ್ನ, ಯೂಸ್ ದ ರೂಮ್ ಅಂತ ಹೇಳಿರ್ತೀನಿ. ಅವ್ನು ನನ್ನ ಬಟ್ಟೆನೂ ಏನೋ ಆಲ್ರೆಡಿ ನನ್ನ ಬಟ್ಟೆನೇ ಇಲ್ಲ ಇವಾಗ ಸ್ಪಂದನನೇ ಕ್ಯಾಪ್ಟನ್ ಅವ್ಳಿಗೆ ಇಟ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾನೆ. ಅಲ್ಲಿ ಹೋದಾಗ ನಾನು ಟಾಸ್ಕ್ ಮುಗಿಸ್ಕೊಂಡು ಬಂದಿರ್ತೀವಲ್ಲ, ಐ ವಿಲ್ ಗೋ, ನಾನು ಎಲ್ಲಿದೆ ನನ್ನ ರೂಮ್ಗೆ, ಆ ರೂಮ್ಗೆ ಹೋಗ್ತೀನಿ. ಕ್ಯಾಪ್ಟನ್ಸಿ ರೂಮ್ ಬಗ್ಗೆ ನಾನು ಹೋಗಿರಲ್ಲ. ಅಲ್ಲಿ ಹೋದಾಗ ಅವರಿಬ್ಬರು ಅವ್ನ ಸಲಿಗೆಯಿಂದನೋ ಏನೋ ಬೆಡ್ ಮೇಲೆ ಮಲಗಿರ್ತಾನೆ. ಅಟ್ ದ ಸೇಮ್ ಪಾಯಿಂಟ್ ನಾನು ವಾಪಸ್ ಬರ್ತೀನಿ ಕ್ಯಾಪ್ಟನ್ಸಿ ರೂಮಿಗೆ ಬಂದಾಗ ಮಲಗಿರ್ತಾನೆ. ಮಲಗಿದಾಗ ನಾನು ಹೇಳ್ತೀನಿ ಗಿಲ್ಲಿದೆಲ್ಲ ಮಾಡಬೇಡ, ಒಂದು ಲಿಮಿಟ್ ಇರುತ್ತೆ, ಕ್ರಾಸ್ ಮಾಡಬೇಡ ಅಂತ. ತನು ಬಂದು ಹೇಳ್ತಾನೆ, ಅಷ್ಟೊತ್ತಿಗೆ ಅವ್ನು ಎದ್ಬಿಟ್ಟು ಹೋಗ್ತಾನೆ. ನಾವು ಹೇಳಿದ ತಕ್ಷಣ ಒಂದು 2 ಮಿನಿಟ್ಸಲ್ಲಿ ಹೋಗ್ತಾನೆ. ಬಟ್ ಅದಕ್ಕಿಂತ ಮುಂಚೆ ಸ್ಪಂದನ ಮೇ ಬಿ ಅವ್ರು ಇನ್ನೂ ಸ್ಟ್ರಿಕ್ಟಾಗಿ ಹೇಳ್ಬೋದಾಗಿತ್ತೇನೋ, ಐ ಡೋಂಟ್ ನೋ. ಬಟ್ ನಾನು ಬಂದು ಹೇಳಿದ ತಕ್ಷಣ ಅವ್ನು ಹೋದ. ನನಗೇನು ಅನ್ಸಂದ್ರೆ ಇಲ್ಲಿವರೆಗೂ ಅವ್ನು ಅದನ್ನೇ ಮಾಡ್ಕೊಂಬಂದಿರೋದು. ಇವಾಗ ಬಂದು ಸಡನ್ನಾಗಿ ನಾನು ಸ್ಟ್ರಿಕ್ಟಾಗಿ ಹೇಳಿದ ತಕ್ಷಣ ಏನೋ ನನ್ನ ದುರಾಂಕರದಿಂದ ಮಾತಾಡೋ ನೆಸೆಸಿಟಿ ಇಲ್ಲ ಅಲ್ಲಿ ಬಂದು ನಾನು ಹೇಳಿದೆ ಅವ್ನಿಗೆ ಇದು ತಪ್ಪು, ರೂಲ್ ಬ್ರೇಕ್ ಮಾಡ್ತಿದ್ದೆ ಅಂದಾಗ ಹಿ ಲೆಫ್ಟ್.